ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಅರ್ಜುನನು ವಿಶ್ವರೂಪವನ್ನು ನೋಡಿ ಭಯಭೀತನಾಗಿ ಪರಮಾತ್ಮನಲ್ಲಿ ಮೊರೆ ಇಡ್ತಾನೆ. ನನಗೆ ನಿನ್ನ ಮೊದಲಿನ ರೂಪನ್ನೇ ತೋರಿಸು, ನನಗೆ ವಿಶ್ವರೂಪದ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಯವಾಗ್ತಿದೆ ಅಂತ ಹೇಳ್ತಾನೆ. ಆಗ ಕೃಷ್ಣನು ಅರ್ಜುನನಿಗೆ ಅನೇಕ ರೀತಿಯಲ್ಲಿ ಬುದ್ಧಿಮಾತುಗಳನ್ನು ಹೇಳಿ, ಆಯಿತು ನಿನ್ನಿಚ್ಛೆಯಂತೆ ನನ್ನ ಮೊದಲಿನ ಸೌಮ್ಯ ರೂಪವನ್ನು ನೋಡು ಅಂತ ಹೇಳಿ ಸಂತೋಷದಿಂದ ಒಪ್ಪಿಕೊಳ್ತಾನೆ. ಈ ಮಾತುಗಳನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಯುದ್ಧ ಭೂಮಿಯಲ್ಲಿ ಏನು ನಡೀತದೋ ಅದನ್ನು ಸಂಜಯನಿಗೆ ವ್ಯಾಸ ಮುನಿಗಳಿಂದ ದಿವ್ಯ ದೃಷ್ಟಿ ಪ್ರಾಪ್ತವಾಗಿರ್ತದೆ. ಅದನ್ನು ಅಲ್ಲಿ ನಡೆಯುವ ದೃಶ್ಯಗಳನ್ನೆಲ್ಲ ನೋಡಿ ಧೃತರಾಷ್ಟ್ರನಿಗೆ ಅವನು ವರದಿಯನ್ನು ಮಾಡ್ತಾ ಇರ್ತಾನೆ. ಈಗ ಸಂಜಯ ಹೇಳ್ತಾನೆ, ಭಗವಂತನು ಹೀಗೆ ಹೇಳುತ್ತಿದ್ದಂತೆಯೇ ತಾನು ಮೊದಲಿನ ಮಾನವೀ ರೂಪವನ್ನು ಧರಿಸಿದನು. ಆದರೆ ಅರ್ಜುನನಲ್ಲಿ ಪ್ರಭುವಿಗಿರುವ ಪ್ರೇಮವು ಮಾತ್ರ ಆಶ್ಚರ್ಯವೇ ಸರಿ. ಕೈವಲ್ಯಧಾಮನಾದ ಶ್ರೀಕೃಷ್ಣನು ತನ್ನ ಸರ್ವಸ್ವವಾದ ವಿಶ್ವರೂಪವನ್ನು ಸ್ಪಷ್ಟವಾಗಿ ತೋರಿಸಿದ್ದರೂ ಅದು ಅರ್ಜುನನಿಗೆ ಸ್ವಲ್ಪವೂ ಚೆನ್ನಾಗಿ ತೋರಲಿಲ್ಲ. ಹೇಗೆಂದರೆ, ಯಾವುದಾದರೂ ವಸ್ತುವನ್ನು ನೋಡಿ ಅದರಲ್ಲಿ ದೋಷಗಳನ್ನು ಎಣಿಸುವಂತೆ, ಅಂದರೆ ಯಾರಾದರೂ ರತ್ನವನ್ನು ನೋಡಿ ಅದರಲ್ಲಿ ಸ್ವಲ್ಪ ದೋಷವಿದೆ ಎಂದು ಎಣಿಸುವಂತೆ, ಅಥವಾ ಯಾವುದಾದರೂ ಹೆಣ್ಣನ್ನು ನೋಡಿದ ಮೇಲೆ ದೋಷವನ್ನು ನೋಡಿ ಮುಖವನ್ನು ಸಿಂಡ್ರಿಸುವಂತೆ ಅರ್ಜುನನು ಸಹ ಹಾಗೆಯೇ ವರ್ತಿಸಿ ವಿಶ್ವರೂಪವನ್ನು ಚೆನ್ನಾಗಿಲ್ಲವೆಂದನು. ಅರ್ಜುನನ ಮೇಲಿರುವ ಅಪಾರ ಪ್ರೇಮದಿಂದ ಶ್ರೀಕೃಷ್ಣನು ತನ್ನ ಉಪದೇಶ ಸಾರವಾದ ವಿಶ್ವರೂಪಕ್ಕಿಂತಲೂ ಹೆಚ್ಚಾಗಿ ಮತ್ತೇನನ್ನೂ ತೋರಿಸಬಲ್ಲನು. ಅರ್ಜುನನಿಗೆ ವಿಶ್ವರೂಪವನ್ನೇ ತೋರಿಸಿ ಆದಮೇಲೆ ಇನ್ಯಾವುದರ ಬೋಧನೆ ಅಗತ್ಯವೂ ಇರಲಿಲ್ಲ. ಪರಮಾತ್ಮ ಅದನ್ನು ತೋರಿಸಿದ್ದ. ಆದರೆ ಅರ್ಜುನನಿಗದು ಅರ್ಥ ಆಗಲಿಲ್ಲ. ಅದರಿಂದಾಗಿ ಅವನು ಅದನ್ನು ಇಚ್ಛೆ ಪಡಲಿಲ್ಲ. ನಮ್ಮ ಇಚ್ಛೆಗನುಸಾರವಾಗಿ ಚಿನ್ನದ ತುಂಡನ್ನು ಕರಗಿಸಿ ಒಡವೆಯನ್ನು ಮಾಡಿಕೊಳ್ಳಬಹುದು. ಒಂದು ವೇಳೆ ಆ ಒಡವೆಗಳನ್ನು ಚೆನ್ನಾಗಿ ಕಂಡುಬರದಿದ್ದರೆ ಪುನಃ ಕರಗಿಸದ ಹೊರತು ಮತ್ತಾವ ಉಪಾಯವಿದೆ? ಇದರಂತೆ ಆ ಸಮಯದಲ್ಲಿ ತನ್ನ ಶಿಷ್ಯನಾದ ಅರ್ಜುನನಿಗಾಗಿ ಭಗವಂತನು ಮೊದಲಿನ ತನ್ನ ಚತುರ್ಭುಜ ಕೃಷ್ಣರೂಪವನ್ನೇ ಧರಿಸಬೇಕಾಯಿತು. ಅರ್ಜುನನಿಗೆ ಶಿಷ್ಯನ ಹಠದಂತೆಯೇ ನಡೆಯುವ ಗುರುವು ಸಿಕ್ಕುವುದೆಲ್ಲಿ? ಅರ್ಜುನನಿಗೆ ಬಹುಪುಣ್ಯವಶಾತ್ ಶ್ರೀಕೃಷ್ಣನಂತ ಗುರು ಸಿಕ್ಕಿದ್ರಿಂದ ಅರ್ಜುನ ತನ್ನ ಇಚ್ಛೆಗೆ ಅನುಸಾರವಾಗಿ ತನ್ನ ಕೋರಿಕೆಗಳನ್ನು ಮುಂದಿಡ್ತಿರ್ತಾನೆ. ಅವು ಪ್ರಾಪ್ತವಾಗ್ತಾ ಇರ್ತವೆ. ಈ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಅರ್ಜುನನನ್ನು ಕುರಿತು ಅರ್ಜುನನ ಮನಸ್ಥಿತಿ ಹೇಗಿದೆ, ಅಲ್ಲಿ ನಡೆಯುವ ಘಟನೆ ಏನು ಅಂತ ಸಂಜಯ ಹೇಳ್ತಾ ಇರ್ತಾನೆ. ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು, ಅರ್ಜುನನ ಮೇಲೆ ಶ್ರೀಕೃಷ್ಣನಿರುವ ಪ್ರೇಮಕ್ಕೆ ಕಾರಣವೇನು? ಶ್ರೀಕೃಷ್ಣನಿಗೆ ಅರ್ಜುನನ ಮೇಲೆ ಪ್ರೀತಿ ಇದೆಯಲ್ಲ, ಅದಕ್ಕೆ ಕಾರಣ ಏನು ಅಂದರೆ ತಿಳಿಯಲಿಲ್ಲ. ಅನಂತರ ಜಗದ್ವ್ಯಾಪಿಯಾದ ವಿಶ್ವರೂಪವು ಕೃಷ್ಣ ರೂಪದಲ್ಲಿ ಸಮಾವೇಶವಾಯಿತು. ಆತ್ಮ ವಿಚಾರದಿಂದ ತ್ವಂಪದಕ್ಕೆ ತತ್ಪದದೊಡನೆ ಸಮಾವೇಶವಾಗುವಂತೆ. ಇಲ್ಲಿ ತ್ವಂ ಮತ್ತು ತತ್ ಎರಡು ಪದಗಳು ಬಂದು, ಅಂದರೆ ಕಥೆಯನ್ನು ನಿರೂಪಣೆ ಮಾಡ್ತಿದ್ದ ಜಾಗದಲ್ಲಿ ಶುದ್ಧ ಅದ್ವೈತ ವಿಚಾರ ಬಂತು. ತತ್ ತ್ವಂ, ತತ್ಪದ ಮತ್ತು ತ್ವಂ ಪದ. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರು ತತ್ವಂ ಈಗ ಹಸಿಯಾಗ ಒಂದಾಯಿತು, ಸಮಾವೇಶವಾಯಿತು. ಯಾವುದು? ತತ್ಪದ ತ್ವಂಪದ ಎರಡು ಸಮಾವೇಶವಾಯಿತು, ಅಂದರೆ ಹಸಿಯಾಯಿತು, ತತ್ವಮಸಿ ಆಯಿತು. ಕಾಣುತ್ತಿದ್ದ ದೃಶ್ಯ ಜಗತ್ತು, ವೈಭವಯುತವಾಗಿ ಕಾಣುತ್ತಿದ್ದ ದೃಶ್ಯ ಜಗತ್ತು ತತ್ಪದದಲ್ಲಿ ತ್ವಂಪದವು ಐಕ್ಯವಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ವಮಸಿ ಆಯಿತು ಅನ್ನೋ ಪದವನ್ನು ಇಲ್ಲಿ ಸಂಜೆಯನ್ನು ಬೆರೆಸಿ ಹೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ಎಲ್ಲರೂ ಅಪಾರವಾಗಿ ಹಲವು ಕಡೆ ಎಲ್ಲ ತಿಳಿದಿರೋದ್ರಿಂದ ನಾನು ಇದರ ಹೆಚ್ಚಿನ ವಿಸ್ತಾರಕ್ಕೆ ಹೋಗೋದಿಲ್ಲ. ಮತ್ತು ಅಥವಾ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ವೃಕ್ಷದ ಸರ್ವರೂಪವು ಸೂಕ್ಷ್ಮ ಬೀಜದಲ್ಲಿ ಅಂತರ್ಭಾವವಾಗುವಂತೆ. ಒಂದು ಸಣ್ಣ ಬೀಜ ಇರ್ತದೆ, ಆಲದ ಮರದ ಬೀಜ ಅಂತ ಇಟ್ಕೊಳ್ಳೋಣ, ಅತಿ ಸಣ್ಣದಾಗಿರ್ತದೆ. ಆ ಬೀಜದಲ್ಲಿ ಏನು ಅಡಕವಾಗಿದೆಯಪ್ಪ ಅಂದರೆ ಒಂದು ದೊಡ್ಡ ಆಲದ ಮರವೇ ಅಲ್ಲಿ ಅಡಕವಾಗಿದೆ. ದೊಡ್ಡ ಆಲದ ಮರವೇ ಆ ಬೀಜದಲ್ಲಿ ಅಡಕವಾಗಿದೆ, ವೃಕ್ಷವೇ ಅಡಕವಾಗಿದೆ. ಆದರೆ ಕಾಣುವಾಗ ಏನು ಕಾಣ್ತದೆ? ಬರೀ ಬೀಜವೇ ಕಾಣ್ತದೆ.
ಈ ರೀತಿಯಲ್ಲಿ ಕೃಷ್ಣನಲ್ಲಿ ಇಡೀ ವಿಶ್ವರೂಪವೇ ಅಡಕವಾಗಿ ಹೋಯಿತು. ಅಥವಾ ಜೀವನು ಎಚ್ಚರಗೊಳ್ಳುತ್ತಲೇ ಸ್ವಪ್ನದ ಸರ್ವಸ್ವವು ಲುಪ್ತವಾಗುವಂತೆ ಶ್ರೀಕೃಷ್ಣನು ತನ್ನ ಸಗುಣ ರೂಪದಲ್ಲಿ ಈ ವಿಶ್ವರೂಪದ ಯೋಗವನ್ನು ವಿಲಯ ಮಾಡಿಕೊಂಡನು. ಮೇಘ ಸಮೂಹಗಳು ಆಕಾಶದಲ್ಲಿಯೂ, ಸೂರ್ಯಕಾಂತಿಯು ಸೂರ್ಯನಲ್ಲಿಯೂ, ಸಮುದ್ರದ ಉಬ್ಬರವು ಸಮುದ್ರದಲ್ಲಿಯೂ ಲೀನವಾಗುವಂತೆ ಶ್ರೀಕೃಷ್ಣನು ಅರ್ಜುನನ ಪ್ರೇಮಕ್ಕಾಗಿ ತೆಗೆದು ತೋರಿಸಿದ್ದ ವಿಶ್ವರೂಪವೆಂಬ ವಸ್ತ್ರವನ್ನು ಮಡಿಚಿಟ್ಟನು. ಕೃಷ್ಣ ಅರ್ಜುನನ ಕೋರಿಕೆಗೆ ವಿಶ್ವರೂಪವನ್ನು ತೋರಿಸ್ತಾ, ಆದರೆ ಅರ್ಜುನನಿಗೆ ಅದು ರುಚಿಸಲಿಲ್ಲ. ಯಾಕಂದರೆ ಅದರ ನೋಡುವ ಸಾಮರ್ಥ್ಯ ಇಲ್ಲದ್ರಿಂದಾಗಿ ಮತ್ತೆ ಕೃಷ್ಣ ತನ್ನಲ್ಲಿ ವಿಲಯ ಮಾಡಿಕೊಂಡ. ವಸ್ತ್ರದ ಉದ್ದ, ಅಗಲ, ಬಣ್ಣ ಮೊದಲಾದ್ದನ್ನೆಲ್ಲ ಚೆನ್ನಾಗಿ ನೋಡಿದ ಮೇಲೆ ತೆಗೆದುಕೊಳ್ಳುವವನಿಗೆ ಒಪ್ಪದಿದ್ದರೆ ಪುನಃ ಆ ವಸ್ತ್ರವನ್ನು ಮಡಿಸಿ ಅದರ ಸ್ಥಳದಲ್ಲಿಯೇ ಇಡುವಂತೆ. ಈಗ ಅನೇಕ ಹೆಸರಿನ ಬಟ್ಟೆ ಅಂಗಡಿಗಳು ಬಂದಿದೆ. ಯಾವುದು ಸೀರೆ ಅಂಗಡಿಗಳೇ ಯಥೇಚ್ಛವಾಗಿದೆ. ಈ ಥರ ಬಟ್ಟೆ ಅಂಗಡಿಗಳೆಲ್ಲ ಇದೆ. ಹೋಗಿ ಬಟ್ಟೆಯನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ಜವಳಿ ಅಂಗಡೀಲಿ ಹೋಗಿ ಕೇಳ್ತಾರೆ, ಬಟ್ಟೆ ಕೊಡಿ ನಮಗೆ ಅಂತ ಕೇಳ್ತಾರೆ. ತೋರಿಸ್ತಾರೆ, ಅವರು ಕೂಡ ಕೆಲಸಗಾರರೆಲ್ಲ ತೋರಿಸ್ತಾರೆ. ಇವರು ಅನೇಕ ಬಟ್ಟೆಗಳನ್ನ ನೋಡ್ತಾರೆ. ಹಿಡಿಸ್ಲಿಲ್ಲ ಅಂದರೆ ಮತ್ತೆ ಅವರು ಅಲ್ಲಿಂದ ವಾಪಸ್ ಬರ್ತಾರೆ, ಅಥವಾ ಯಾವುದೋ ಒಂದು ಇಚ್ಛೆ ಪಟ್ಟಿದ್ರು ಒಂದು ಕೊಂಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವರು ಒಂದನ್ನು ನೋಡಿ ಒಂದನ್ನೇ ತಗೊಂಡು ಬರೋದಿಲ್ಲ, ಹಲವಾರನ್ನ ನೋಡ್ತಾರೆ. ಹಿಡಿಸ್ಲಿಲ್ಲ ಅಂತ ವಾಪಸ್ ಬರ್ತಾರೆ. ಮತ್ತು ಇವರು ಎಲ್ಲವನ್ನು ಮಡಚಿ ಮತ್ತೆ ಕಪಾಟಿನಲ್ಲಿ ಎತ್ತಿಡ್ತಾರೆ. ಈ ರೀತಿಯಲ್ಲಿ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾ ಮತ್ತೆ ಅರ್ಜುನನ ಕೋರಿಕೆ ಮೇರೆಗೆ ಎಲ್ಲವನ್ನು ತನ್ನಲ್ಲಿಯೇ ಐಕ್ಯ ಮಾಡಿಕೊಂಡ. ವಿಶ್ವವೆಲ್ಲ ಪೂರ್ಣವಾಗಿ ವ್ಯಾಪಿಸಿದ್ದ ಸ್ವರೂಪವು ಈಗ ನಿಜವಾಗಿಯೂ ಶಾಂತತೆಯನ್ನು, ಸೌಮ್ಯತೆಯನ್ನು, ಮನೋಹರತೆಯನ್ನು ಹೊಂದಿತು. ಆದರೆ ಅನಂತ ಭಗವಂತನು ಭಯಭೀತನಾಗಿದ್ದ ಅರ್ಜುನನನ್ನು ಸಂತೃಪ್ತಿಪಡಿಸಲು ತನ್ನ ಮೊದಲಿನ ಚಿಕ್ಕದಾದ ರೂಪವನ್ನೇ ಧರಿಸಿದನು. ಯಾವನಾದರೂ ಮನುಷ್ಯನು ಒಂದು ವೇಳೆ ಸ್ವಪ್ನದಲ್ಲಿ ಸ್ವರ್ಗಕ್ಕೆ ಹೋಗಿ ಸುಖಿಯಾಗಿದ್ದರೂ ಎಚ್ಚರಗೊಳ್ಳುತ್ತಲೇ ವಿಸ್ಮಿತನಾಗುವಂತೆ ಅರ್ಜುನನಿಗೆ ವಿಶ್ವರೂಪದ ವಿಯೋಗದಿಂದ ವಿಸ್ಮಿತಾವಸ್ಥೆ ಉಂಟಾಯಿತು. ಅಥವಾ ಸದ್ಗುರುವಿನ ಕೃಪೆ ಉಂಟಾಗಲು ಪ್ರಾಪಂಚಿಕ ಜ್ಞಾನವು ನಶಿಸಿ ವಾಸ್ತವಿಕವಾದ ತತ್ವಜ್ಞಾನವು ಲಭಿಸುವಂತೆ ಶ್ರೀಕೃಷ್ಣನ ದರ್ಶನವಾಗುತ್ತಲೇ ಅರ್ಜುನನಿಗೂ ಅಂತಹ ಸ್ಥಿತಿಯೇ ಉಂಟಾಯಿತು. ವಿಶ್ವರೂಪದಿಂದ ಭಯಭೀತನಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣನ ಮೊದಲಿನ ರೂಪವನ್ನು ನೋಡಿ ಈಗ ಸ್ವಲ್ಪ ಹರ್ಷವೆನಿಸಿತು. ಆ ಸಮಯದಲ್ಲಿ ಅರ್ಜುನನು ತನ್ನ ಕಣ್ಣಿಗೆ ಕಾಣುತ್ತಿದ್ದ ವಿಶ್ವರೂಪವೆಂಬ ಪರದೆಯು ಕಿತ್ತು ಹೋದಷ್ಟು ಬಹಳ ಒಳ್ಳೆಯದೇ ಆಯಿತೆಂದುಕೊಂಡನು. ಶ್ರೀಕೃಷ್ಣನ ಮೊದಲಿನ ರೂಪವನ್ನು ನೋಡುತ್ತಲೇ ಅರ್ಜುನನಿಗೆ ಕಾಲನೊಡನೆ ಪಂದ್ಯವಾಡಿ ಜಯಿಸಿದಂತೆಯೂ, ಅಥವಾ ಮೇಘಗಳನ್ನು ವಾಯುವು ಸೋಲಿಸಿದಂತೆಯೂ, ಅಥವಾ ಕೈಯಿಂದ ನೀರನ್ನು ಎಳೆಯುತ್ತಾ ಸಪ್ತ ಸಮುದ್ರವನ್ನು ದಾಟಿದಂತೆಯೂ ವಿಶೇಷವಾದ ಆನಂದ ಉಂಟಾಯಿತು. ಇವೆಲ್ಲ ಅರ್ಜುನನ ಮನಸ್ಥಿತಿ ಎಷ್ಟು ಮಟ್ಟಿಗಿತ್ತು ಅನ್ನೋದಕ್ಕೆ ಇಷ್ಟು ದೊಡ್ಡ ದೊಡ್ಡ ಉದಾಹರಣೆಗಳು. ಸಮುದ್ರವನ್ನು ಬರೀ ಕೈಯಿಂದನೇ ಹುಟ್ಟು ಹಾಕಿ, ಅಂದರೆ ಕೈಯಿಂದನೇ ನೀರನ್ನು ಹಿಂದಕ್ಕೆ ತಳ್ಳಿ ಮುಂದೆ ಈಜ್ಕೊಂಡು ಬಂದರೆ ಎಷ್ಟು ಶ್ರಮವಾಗುತ್ತೋ ಅಷ್ಟು ಶ್ರಮ ಆಯಿತು ವಿಶ್ವರೂಪದಿಂದ ಬಿಡಿಸ್ಕೊಂಡು ಯಥಾಸ್ಥಿತಿಗೆ ಅರ್ಜುನನಿಗೆ ಬರಲಿಕ್ಕೆ. ಈ ರೀತಿಯಲ್ಲಿ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಸೂರ್ಯಾಸ್ತಮಯವಾದ ಮೇಲೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸತೊಡಗುವಂತೆ ನಾಲ್ಕೂ ಕಡೆಯಲ್ಲೂ ಪೃಥ್ವಿಯ ಮೇಲಿದ್ದ ಮೊದಲಿನ ಜನರೆಲ್ಲೂ ಕಾಣಬಂದರು. ಕತ್ತಲೆ ಆಯ್ತಾ ಇದ್ದಂಗೆ ಏನಾಗುತ್ತೆ, ನಕ್ಷತ್ರಗಳೆಲ್ಲ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇಲ್ಲಿಯೂ ಕೂಡ ಅರ್ಜುನನಿಗೆ ಜಗತ್ತಿನಲ್ಲಿ ಮೊದಲು ಏನು ನೋಡಿದ್ನು ವಿಶ್ವರೂಪಕ್ಕೆ ಮೊದಲು, ಆ ಜನ ಎಲ್ಲ ಕಾಣಿಸೋದಕ್ಕೆ ಆರಂಭ ಆಯಿತು. ಕುರುಕ್ಷೇತ್ರವು ಕಾಣಬಂದಿತು. ಅವನು ರಣಕ್ಷೇತ್ರದಲ್ಲಿ ತನ್ನ ಎರಡೂ ಕಡೆಯಲ್ಲಿರುವ ನೆಂಟರಿಷ್ಟರನ್ನು ನೋಡಿದಾಗ ಶೂರ ವೀರರೆಲ್ಲರೂ ಒಬ್ಬರ ಮೇಲೊಬ್ಬರು ಶಸ್ತ್ರಾಸ್ತ್ರದ ಮಳೆ ಸುರಿಸುತ್ತಿದ್ದರು. ಆ ವೀರರ ಬಾಣ ಮಂಟಪದ ಕೆಳಗೆ ಅವನು ಮೊದಲಿನಂತೆಯೇ ತನ್ನ ರಥವು ನಿಂತಿರುವುದನ್ನು, ಶ್ರೀಕೃಷ್ಣನು ರಥದ ಮುಂಭಾಗದಲ್ಲಿ ಕುಳಿತಿರುವುದನ್ನು, ತಾನು ಕೆಳಗೆ ಭೂಮಿಯ ಮೇಲೆ ನಿಂತಿರುವುದನ್ನು ನೋಡಿದನು. ಇಲ್ಲಿ ಶಸ್ತ್ರಾಸ್ತ್ರಗಳ ಸುರಿಮಳೆ ಸುರಿತಾ ಇತ್ತು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಇನ್ನೂ ಯುದ್ಧ ಆರಂಭ ಆಗಿರಲಿಲ್ಲ. ಆ ಸುರಿಮಳೆಯನ್ನು ಸುರಿಸ್ಲಿಕ್ಕಾಗಿಯೇ ಎಲ್ಲರೂ ಕಾಯ್ಕೊಂಡು ನಿಂತಿದ್ರು. ಈ ಎಲ್ಲ ಘಟನೆಗಳನ್ನ ಈಗ ಅರ್ಜುನ ವಿಶ್ವರೂಪದ ದರ್ಶನ ಮುಗಿಸಿ ಮತ್ತೆ ಯಥಾಸ್ಥಿತಿಗೆ ಬಂದಾಗ ಇಷ್ಟೆಲ್ಲ ಕಾಣ್ತಾ ಇತ್ತು. ಮತ್ತೆ ಈಗ ಅರ್ಜುನ ಸುಧಾರಿಸ್ಕೊಂಡು ಕೃಷ್ಣ ಪರಮಾತ್ಮನಲ್ಲಿ ಒಂದು ನಿವೇದನೆಯನ್ನು ಮಾಡ್ತಾನೆ. ಅದೇನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.